ಶಾಲೆಗೆ ಹೋಗಬೇಕು ಅಂತಂದ್ರೂ ತಿಂಡಿ ಕೊಡಿಸ್ಬೇಕು. ಶಾಲೆಯಿಂದ ಮನೆಗೆ ವಾಪಸ್ ಆಗುವಾಗಲೂ ಮಕ್ಕಳಿಗೆ ಏನಾದರೂ ತಿಂಡಿ ಬೇಕೇ ಬೇಕು. ಹೀಗಾಗಿ ಸ್ಕೂಲ್ ಪಕ್ಕದಲ್ಲೇ ಹೋಟೆಲ್ ಕಾರ್ಟ್ಗಳು ತಲೆ ಎತ್ತಿರುತ್ತವೆ. ಅದರಲ್ಲೂ ಮಕ್ಕಳ ಆರೋಗ್ಯಕ್ಕೆ ಮಾರಕವಾಗಿರುವಂತಹ ಈ ಜಂಕ್ ಫುಡ್ಗಳನ್ನೇ ಅಲ್ಲಿ ಮಾರಾಟ ಮಾಡೋದು. ಈಗ ಇದೇ ಮಾರಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಐಸ್ ಕ್ರೀಮ್ ಕೈ ಬೀಸಿ ಕರೆಯುತ್ತೆ. ಬಗೆ ಬಗೆಯ ಚಿಪ್ಸ್ಗಳು ಮಕ್ಕಳನ್ನ ಆಕರ್ಷಣೆ ಮಾಡುತ್ತವೆ. ಪಿಜ್ಜಾ, ಬರ್ಗರ್ ಅಂತ ಜಂಕ್ ಫುಡ್ಗಳಿಗೆ ಮಕ್ಕಳು ದಾಸರಾಗ್ತಿದ್ದಾರೆ. ಜಂಕ್ ಫುಡ್ ಮೇಲಿನ ಇದೇ ಪ್ರೀತಿ ಮಕ್ಕಳನ್ನ ಅನಾರೋಗ್ಯದ ಕೂಪಕ್ಕೆ ತಳ್ತಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರೋ ಸರ್ಕಾರ ಖಡಕ್ ನಿರ್ಧಾರವೊಂದನ್ನು ಕೈಗೊಂಡಿದೆ. ಶಾಲೆ ಕಾಲೇಜುಗಳ ಸುತ್ತಮುತ್ತ ಜಂಕ್ ಫುಡ್ ನಿಷೇಧ. 50 ಮೀಟರ್ ಒಳಗೆ ಜಂಕ್ ಫುಡ್ಗೆ ಇಲ್ಲ ಅವಕಾಶ. ಐಸ್ ಕ್ರೀಮ್, ಪ್ಯಾಕೇಜ್ ಜ್ಯೂಸ್, ಕ್ಯಾಂಡಿಗಳು ಮಕ್ಕಳಿಗೆ ಶುಗರ್ ತರ್ತಿವೆ. ಚಿಪ್ಸ್, ಪಿಜ್ಜಾ, ಬರ್ಗರ್ಗಳು ಮಕ್ಕಳನ್ನ ಸ್ಥೂಲಕಾಯರನ್ನಾಗಿ ಮಾಡ್ತಿವೆ. ಹೀಗೆ ಮಕ್ಕಳ ಆರೋಗ್ಯದ ಮೇಲೆ ಇಂಥ ತಿಂಡಿಗಳು ವ್ಯತಿರಿಕ್ತ ಪರಿಣಾಮ ಬೀರ್ತಿವೆ. ಇದೇ ಅಪಾಯವನ್ನು ಮನಗಂಡ ಸರ್ಕಾರ ಹೊಸ ನಿರ್ಧಾರವೊಂದನ್ನು ಕೈಗೊಂಡಿದೆ. ಶಾಲೆ ಹಾಗೂ PU ಕಾಲೇಜುಗಳ 50 ಮೀಟರ್ ಸುತ್ತಳತೆಯಲ್ಲಿ ಜಂಕ್ ಫುಡ್ಗಳ ಮಾರಾಟವನ್ನ ಆಹಾರ ಸುರಕ್ಷತಾ ಇಲಾಖೆ ಸಂಪೂರ್ಣವಾಗಿ ನಿಷೇಧಿಸಿದೆ. ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್, ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶವನ್ನು ಹೊರಡಿಸಿದ್ದೇವೆ. ಅಷ್ಟಕ್ಕೂ ಸರ್ಕಾರ ಈ ನಿರ್ಧಾರ ಕೈಗೊಳ್ಳಲು ಕಾರಣ ಏನು ಅಂತ ನೋಡಿದ್ರೆ, ರಾಜ್ಯದ 134 ಶಾಲೆಗಳಲ್ಲಿ ಆರೋಗ್ಯ ಇಲಾಖೆ ಸರ್ವೆ ನಡೆಸಿತ್ತು. ಶಾಲಾ ಕಾಲೇಜ್ ಸುತ್ತಮುತ್ತ ಪರಿಶೀಲನೆ ನಡೆಸಲಾಗಿತ್ತು. ಅದರಲ್ಲೂ ಕಾಲೇಜ್ ಕ್ಯಾಂಟೀನ್ಗಳಲ್ಲೂ ಪರಿಶೀಲನೆ ಆಗಿತ್ತು. ಈ ವೇಳೆ ಜಂಕ್ ಫುಡ್ ಮಾರಾಟ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಅದರಲ್ಲೂ ಹೈ ಫ್ಯಾಟ್, ಹೈ ಶುಗರ್, ಹೈ ಸಾಲ್ಟ್ ಆಹಾರ ಮಾರಾಟ ಆಗ್ತಿತ್ತು. ಇದರಿಂದ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಸ್ಥೂಲಕಾಯ, ಶುಗರ್, ಹೈ ಬಿಪಿಯ ಸಮಸ್ಯೆ ಕಾಣಿಸ್ಕೊಳ್ತಿತ್ತು. ಹೀಗಾಗಿ ಶಾಲಾ ಕಾಲೇಜ್ ಬಳಿ ಜಂಕ್ ಫುಡ್ ಮಾರಾಟಕ್ಕೆ ಆರೋಗ್ಯ ಇಲಾಖೆ ನಿಷೇಧ ಹೇರಿದೆ. ಸರ್ಕಾರದ ಈ ಆದೇಶ ಹೊರಗಿನ ಹೋಟೆಲ್ಗಳಿಗೆ ಮಾತ್ರವಲ್ಲ, ಶೈಕ್ಷಣಿಕ ಸಂಸ್ಥೆಗಳ ಆವರಣದಲ್ಲಿರೋ ಕಾಲೇಜ್ ಕ್ಯಾಂಟೀನ್ಗಳಿಗೂ ಅನ್ವಯಿಸಲಿದೆ. ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ಇವತ್ತು ಪಾಸ್ ಮಾಡಿದ್ದೇವೆ. ಇದನ್ನು ಬಹುಶಃ ನಾವು ಭಾಳ ಸ್ಟ್ರಿಕ್ಟಾಗಿ ನಾವಿವತ್ತು ಅನುಷ್ಠಾನ ಮಾಡಲಿಕ್ಕೆ ನಾವಿವತ್ತು ಯೋಜನೆ ಮಾಡಿದ್ದೇವೆ. ಇನ್ನು ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಜಂಕ್ ಫುಡ್ಗಳನ್ನು ಮಕ್ಕಳಿಗೆ ನೀಡಿದರೆ ಅಂಗಡಿಗಳಿಗೆ ಭಾರೀ ದಂಡ ಹಾಗೂ ಪರವಾನಗಿ ರದ್ದು ಮಾಡಿಸೋ ಎಚ್ಚರಿಕೆ ನೀಡಲಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.